ನಾನೊಂದ್ಸತಿ ಗವರ್ನರ್ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಈಗ ಇಲ್ಲ, ಗವರ್ನರ್ ಅವರು ತೀರ್ಕೊಂಡ್ರು. ನಮ್ಮ ತಮಿಳ್ನಾಡು ಗವರ್ನರ್ ಆಗಿದ್ದರು, ಹಿಂದೆ ಮಹಾರಾಷ್ಟ್ರ ನಮ್ಮ ಆಂಧ್ರ ಚೀಫ್ ಮಿನಿಸ್ಟರ್ ಆಗಿದ್ದರು. ನಂಗೆ ಭಾಳ ಸ್ನೇಹಿತರಿದ್ದರು. ಆಗ ಹೋಗಿದ್ದೆ. ಅವ್ರು ಹೇಳ್ತಾಯಿದ್ರು, 1 ತಿಂಗಳು 1.5 ತಿಂಗಳು ಆಯಿತು, 2 ತಿಂಗಳು ಆಯಿತು ಡಿ ಕೆ ಜೈಲಲ್ಲಿದ್ದವ್ರು ಹೋಗಿ ಅಲ್ಲೆಲ್ಲ ರೆಸ್ಟ್ ಹೌಸಲ್ಲಿ ಸೇರಿಕೊಂಡ್ರು. ಇವತ್ತವರೆಗೂ ಇನ್ನೂ ಇದಕ್ಕೆ ಚೆನ್ನೈಗೆ ಬಂದಿಲ್ಲ. ಒಬ್ಬ ಮೀಡಿಯಾವನು ಒಂದು ಪದನೂ ಬರೀಲಿಲ್ಲ ಡಿ ಕೆ ಅವರು. ನಾನೆಲ್ಲ ಕರ್ಕದ್ ಮಾತಾಡಿದೆ, ಎಲ್ಲ ಎದುರ್ಕೊಂಡು ಗಡಗಡ ಅಂತ ನಡಗ್ತಾ ಇದ್ರು ಅಂತೆ. ನನಗೆ ಗವರ್ನರ್ ಅವರು ಹೇಳಿದ ಮಾತು, ಯಾಕೆಂದರೆ ಇಬ್ಬರೂ ಇಲ್ಲ, ಜಯಲಲಿತನೂ ಇಲ್ಲ, ಗವರ್ನರು ಇಲ್ಲ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಹಂಗೆ ಕೆಲವು ರಾಜ್ಯಗಳಲ್ಲಿ ಒಂದೊಂದು ರೀತಿ ಇದೆ. ಬಟ್ ನೀವೆಷ್ಟೇ ಏನೇ ಹೇಳಿದ್ರು ಕೂಡ ನಮ್ಮನ್ನು ತಿತ್ತಾ ಇದ್ದೀರಿ, ತೀಡ್ತಾ ಇದ್ದೀರಿ, ನಮ್ಮನ್ನು ಬದಲಾವಣೆಗೆ ತರ್ತಾ ಇದ್ದೀರಿ ಅಂಥೇಳಿ ನಾವು ನಿಮ್ಮೆಲ್ಲರಿಗೂ ಕೂಡ ಭಾಳ ಗೌರವದಿಂದ ನಮ್ಮ ರಾಜ್ಯದಲ್ಲಿ ನಿಮಗೆ ಅಷ್ಟು ಫ್ರೀಡಮನ್ನು ನಾವು ಕೊಟ್ಟಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಉದ್ಯಮದ ಕೈಯಲ್ಲಿ ಸಿಕ್ಬಿಟ್ಟಿದೆ ಮೀಡಿಯಾ. ನಾನು ಹೆಸರುಗಳನ್ನ ಯಾವ ಮೀಡಿಯಾ ಏನು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ತಮ್ಮದೇ ಆದಂಥ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಸಮಾಜಕ್ಕೆ ಒಳ್ಳೆಯದಾಗೋ ದೃಷ್ಟಿಯಲ್ಲಿ, ಏಕೆಂದರೆ ಸಮಾಜದ ನಮ್ಮ ಖಾದರ್ ಸಾಹೇಬ್ರು ಹೇಳ್ದಂಗೆ ಸಮಾಜದ 4 ಕಣ್ಣಿನಲ್ಲಿ ನೀವು ಒಂದು ಪಿಲ್ಲರ್, 4 ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ: ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ. ನಾವೇನು ಮಾಡಿದ್ರೂ ನಮ್ಮನ್ನು ಟೀಕೆ ಮಾಡ್ಬೋದು, ಜಡ್ಜಸ್ ಮಾಡಿದ್ರೂ ಟೀಕೆ ಮಾಡೋಂಥ ಅವಕಾಶ ಇದೆ, ಕಾರ್ಯಾಂಗ ಮಾಡಿದ್ರೂ ಟೀಕೆ ಮಾಡೋಂಥ ಅವಕಾಶ ಇದೆ. ನೀವೇನು ಹೆಚ್ಚು ಕಮ್ಮಿ ಮಾಡಿದ್ರೂ ಕೂಡ ನಿಮಗೂ ಕೂಡ ಬುದ್ಧಿ ಹೇಳೋಂಥ ಕೋರ್ಟ್ ಕೂಡ ಈಗ ನ್ಯಾಯಾಂಗ ಕೂಡ ಇದೆ. ಸೊ ನಮ್ಮ ರಾಜ್ಯದಲ್ಲಿ ಜುಡಿಷಿಯರಿ ಮತ್ತು ಅಡ್ಮಿನಿಸ್ಟ್ರೇಷನ್ನು ಮತ್ತು ಇದು ಕೂಡ ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಶಾಸಕಾಂಗ ಎರಡೂ ಕೂಡ ಒಂದೊಂದು ಕಡೆ ನೋಡ್ತಾ ಇದೆ. ವಿ ಬೋತ್ ಫೇಸ್ ಈಚ್ ಅದರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥದ್ದಿದೆ. ಅಟಾರ ಕಚೇರಿ ವರ್ಸಸ್ ವಿಧಾನಸೌಧ ಎರಡೂ ಕೂಡ ನೋಡ್ತಾ ಇದ್ದೀವಿ. ಸೊ ಭಾಳ ಹುಷಾರಾಗಿ ನಾವೆಲ್ಲ ಸೇರಿ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು.